Hello friends, welcome to one of the iconic place of Munrabad near Hospet. So I am here in Pampavana, you can see. This is the entrance for Pampavana. ಯಾಕೆ ಇಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀನಿ, ಯಾಕೆ ಇಲ್ಲಿ ಬಂದಿದ್ದೀನಿ ಅಂತಂದರೆ, ಇಲ್ಲಿ ಆಲ್ಮೋಸ್ಟ್ ಒಂದು 40 ಇಯರ್ಸ್ ಬ್ಯಾಕ್ ಒಂದು ಐಕಾನಿಕ್ ಮೂವಿ ಸಾಂಗ್ ಶೂಟ್ ಆಗಿರೋ ಪ್ಲೇಸ್ ಇದೆ. ಅದು ಯಾವ ಮೂವಿ, ಯಾರಿಲ್ಲಿ ಶೂಟ್ ಮಾಡಿದರು, ಅವರು ನಮ್ಮ ಕನ್ನಡದ ಒಬ್ಬ ಮಹಾನ್ ನಟ ಸಾರ್ವಭೌಮನೇ ಅಂತಾರೆ ಅವರಿಗೆ. ಸೊ ಅವರೇ ನಮ್ಮೆಲ್ಲ ಅಚ್ಚುಮೆಚ್ಚಿನ ಅಣ್ಣವರು ಮತ್ತು ಸರೋಜಾದೇವಿ ಅವರು. ಸೊ ಅವರು ಯಾವ ಸಾಂಗ್ ಶೂಟ್ ಮಾಡಿದರು, ಆ ಒಂದು ಎಲ್ಲ ಜಾಗಗಳನ್ನು ನಾನು ಮ್ಯಾಚ್ ಮಾಡ್ತಾ ಹೋಗ್ತೀನಿ. ಸೊ ಎಷ್ಟಾಗುತ್ತೆ ಅಷ್ಟು ಪಾಸಿಬಲ್ ಟ್ರೈ ಮಾಡ್ತೀನಿ. ಆವಾಗ 40 ಇಯರ್ಸ್ ಬ್ಯಾಕ್ ಈ ಗಾರ್ಡನ್ ಇಷ್ಟೊಂದು ತುಂಬ ದಟ್ಟವಾಗಿರಲಿಲ್ಲ. ಬಿಕಾಸ್ ಅವಾಗೇ ಸ್ಟಾರ್ಟಿಂಗ್ ಗಿಡ ಎಲ್ಲ ಹಚ್ಚಿ ಪ್ಲ್ಯಾಂಟೇಷನ್ ಎಲ್ಲ ಮಾಡಿದರು. ಈಗ 40 ಇಯರ್ಸ್ ಬ್ಯಾಕ್ ತುಂಬಾ ಒಂಥರ ಅರಣ್ಯ ಕಾಡು ಥರ ಆಗಿದೆ. ಇವಾಗ ನೋಡ್ಬೋದು ನೀವು ಇಲ್ಲೆಲ್ಲಿ ಮಳೆ ಬಂದಿದೆ, ಆ ಒಂದು ಮಳೆಯ ತಂಪು ವಾತಾವರಣ ನೀವು ನೋಡ್ಬೋದು. ತುಂಬಾ ಅದ್ಭುತವಾಗಿದೆ ಈ ಒಂದು ಗಾರ್ಡನ್. ಸೊ ನನಗೀಗ ಒಂದು ಸೀನ್ ಇಲ್ಲಿ ಮ್ಯಾಚ್ ಆಗ್ತಾಯಿದೆ, ತೋರಿಸ್ತೇನೆ ನಾನು ನಿಮಗಿಲ್ಲಿ. ಓಕೆ, ಇವಾಗೆಲ್ಲ ತುಂಬ ಗಿಡ ಎಲ್ಲ ಬೆಳ್ಕೊಂಡಿರೋದ್ರಿಂದ ಅಷ್ಟೊಂದು ಮ್ಯಾಚ್ ಮಾಡ್ಲಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಬಟ್ ನೀವು ವಿಡಿಯೋದಲ್ಲಿ ಮತ್ತು ನಾನು ಹಾಕಿರೋ ಆ ಸಾಂಗ್ ಬ್ಯಾಕ್ಗ್ರೌಂಡ್ ನೋಡ್ಬೋದು. ಆಲ್ಮೋಸ್ಟ್ ಸೇಮ್ ಇದೇ ಪ್ಲೇಸಲ್ಲಿ ಎಕ್ಸಾಕ್ಟ್ಲಿ ರಾಜಣ್ಣವ್ರು ನಿಂತಿದ್ದರು. ಇವಾಗೆಲ್ಲ ಸ್ವಲ್ಪ ಇಲ್ಲೆಲ್ಲ ಗಿಡ ಮರ ಎಲ್ಲ ಸ್ವಲ್ಪ ಜಾಸ್ತಿ ಬೆಳ್ಕೊಂಡಿದೆ, ಅದರಿಂದ ಸ್ವಲ್ಪ ವ್ಯತ್ಯಾಸ ಆಗುತ್ತೆ. ಬಟ್ ಇದೇ ಆ ಒಂದು ಪ್ಲೇಸ್. ಇಲ್ಲೇ ನೋಡಿ ನಮ್ಮ ರಾಜಣ್ಣವರು ನಿಂತ್ಕೊಂಡು ಶೂಟಿಂಗ್ ಮಾಡಿರುವಂಥ ಪ್ಲೇಸ್ ನೋಡ್ಬೋದು. ಇವಾಗೆಲ್ಲ ಪೇಂಟ್ ಎಲ್ಲ ಮಾಡಿದ್ದಾರೆ, ಆವಾಗೆಲ್ಲ ಪೇಂಟ್ ಏನು ಇರಲಿಲ್ಲ ಅಷ್ಟೇ. ನೋಡಿದ್ರೆ ಫ್ರೆಂಡ್ಸ್, ಅಣ್ಣವರ ಇನ್ನೊಂದು ಐಕಾನಿಕ್ ಶೂಟ್ ಮೇಲಿಂದ ಇಳಿದು ಬರ್ತಾ ಇರ್ತಾರೆ, ಅದೇ ಎಕ್ಸಾಕ್ಟ್. ಬಟ್ ಅವಾಗೆಲ್ಲ ತುಂಬ ಪೇಂಟ್ ಎಲ್ಲ ಇರಲಿಲ್ಲ, ಇವಾಗೆಲ್ಲ ತುಂಬ ಪೇಂಟ್ ಎಲ್ಲ ಹಾಕಿಬಿಟ್ಟಿದ್ದಾರೆ. ಸೊ ಅದಕ್ಕೆ ಸ್ವಲ್ಪ ಲುಕ್ ಚೇಂಜ್ ಕಾಣಿಸ್ತಿದೆ ಈ ವಿಡಿಯೋದಲ್ಲೂ ಮತ್ತು ಆ ವಿಡಿಯೋದಲ್ಲೂ. ಸೊ ಎಕ್ಸಾಕ್ಟ್ಲಿ ಇಲ್ಲಿಂದನೇ ನಮ್ಮ ರಾಜಣ್ಣವರು ನಡ್ಕೊಂಡು ಬರ್ತಾ ಇರ್ತಾರೆ. ಓಕೆ, ನೀವು ವಿಡಿಯೋದಲ್ಲಿ ಮ್ಯಾಚ್ ಮಾಡ್ತಾ ಇದ್ದೀನಿ ನೋಡ್ಬೋದು ನೀವು ಎಕ್ಸಾಕ್ಟ್ಲಿ. ಓಕೆ, ಎಕ್ಸಾಕ್ಟ್ಲಿ ಇಲ್ಲೇ ಸರೋಜಾದೇವಿ ಅವ್ರು ನಿಂತ್ಕೊಂಡು ಬ್ಯಾಕ್ಗ್ರೌಂಡ್ ನೋಡ್ಬೋದು ನೀವು. ಬ್ಯಾಕ್ಗ್ರೌಂಡಲ್ಲಿ ಅದು ಕಾಣಿಸ್ತಾ ಇದೆ ಈಗ. ಅದ್ರ ಸುತ್ತಮುತ್ತ ಇನ್ನೊಂದಿಷ್ಟು ಮೊನೊಮೆಂಟ್ಸ್ ಇತ್ತು, ಪ್ರಾಬಬ್ಲಿ ಇವಾಗಿಲ್ಲ ಎಕ್ಸಾಕ್ಟ್ಲಿ. ಬಟ್ ಇದು ನಿಮಗೆ ನೋಡಿದರೆ ಗೊತ್ತಾಗುತ್ತೆ. ಓಕೆ, ಎಕ್ಸಾಕ್ಟ್ಲಿ ಇಲ್ಲೇ ಸರೋಜಾದೇವಿ ಅವರು ಇತ್ಕೊಂಡ್ಬಿಟ್ಟು ಡ್ಯಾನ್ಸ್ ಲೈಕ್ ಅವರೊಂದು ಎಕ್ಸ್ಪ್ರೆಷನ್ ಕೊಡ್ತಾ ಇರುವಂಥ ಮೂಮೆಂಟ್ ಇದೆ ನೋಡಿ. ಬ್ಯಾಕ್ ಸೈಡ್ ನಿಮ್ಗೆ ಅದೇನು ಕಾಣಿಸ್ತಾ ಇದೆ ಅಲ್ವಾ, ಇದೆ ಆ ಒಂದು ಸೀನ್ಗೆ ಸಾಕ್ಷಿ. ನೋಡಿದ್ರೆ ಫ್ರೆಂಡ್ಸ್, ಎಕ್ಸಾಕ್ಟ್ಲಿ ಇನ್ನೊಂದು ಸೀನ್ನ ಮ್ಯಾಚ್ ಮಾಡ್ತಾ ಇದ್ದೀನಿ ನಾನೀಗ. ಎಕ್ಸಾಕ್ಟ್ಲಿ ಇದೇ ಪ್ಲೇಸಲ್ಲಿ ನೋಡ್ಬೋದು ನೀವು, ಇಲ್ಲೇ ನಮ್ಮ ಸರೋಜಾದೇವಿ ಅವರು ಬರ್ತಿರೋದು. ಮ್ಯಾಚ್ ಮಾಡ್ತಾ ಇದ್ದೀನಿ ಕರೆಕ್ಟಾಗಿ, ಎಕ್ಸಾಕ್ಟ್ ಮ್ಯಾಚ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಬಟ್ ಅವರು ಆ್ಯಕ್ಚುಲಿ ಫ್ರಂಟಿಂದ ಶೂಟ್ ಮಾಡಿಲ್ಲ. ನಾನು ಮ್ಯಾಚ್ ಮಾಡಬೇಕಾದ್ರೆ ನನಗೆ ಗೊತ್ತಾಯ್ತು ಆ್ಯಕ್ಚುಲಿ ಆ ಏನು ನದಿ ಇದೆ ಅಲ್ವಾ, ಆ ನದಿ ಹಿಂದ್ಗಡೆ ಆ್ಯಕ್ಚುಲಿ ಅವರು ನಿಂತ್ಕೊಂಡು ಶೂಟ್ ಮಾಡಿರೋವಂಥದ್ದು. ಸೊ ಅದಕ್ಕೋಸ್ಕರ ಅದು ಡೌನಲ್ಲಿ ಏನಿದೆಯಲ್ಲ ಅಲ್ಲಿ ರಾಜಣ್ಣವ್ರು ನಿಂತಿದ್ರು, ಡೌನಿಂದ ಆ್ಯಕ್ಚುಲಿ ಶೂಟ್ ಮಾಡಿರೋದು. ಸೊ ನಾನು ತೋರಿಸ್ತಾ ಇರೋದು ನಿಮಗೆ ಫ್ರಂಟ್ ವ್ಯೂ ನೋಡ್ಬೋದು ನೀವಿಲ್ಲೇ. ಎಕ್ಸಾಕ್ಟ್ ಮ್ಯಾಚ್ ಮಾಡಿ ತೋರಿಸ್ತಾ ಇದ್ದೀನಿ ನಾನು. ಇವಾಗಿನ್ಕೂ ತುಂಬಾ ವ್ಯತ್ಯಾಸ ಇದೆ ಜಾಗಕ್ಕೆ. ಬಟ್ ಅದರಲ್ಲಿ ಒಂದಿಷ್ಟು ಚೇಂಜಸ್ ಆಗದಿರೋವಂಥದ್ದು ಒಂದಿಷ್ಟು ಏನಿದೆಯಲ್ಲ ಅದನ್ನು ನಾನು ತೋರ್ಸೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ. ನೋಡಿ, ಇನ್ನೊಂದು ಎಕ್ಸಾಕ್ಟ್ ಮ್ಯಾಚ್ ಮಾಡಿ ತೋರಿಸ್ತಾ ಇದ್ದೀನಿ. ಇಲ್ಲೇ ರಾಜಣ್ಣ ಅವರು ಸರೋಜಾದೇವಿ ಅವರು ಕುತ್ಕೊಂಡು ಒಂದು ಶೂಟ್ ಮಾಡಿರುವಂಥ ಒಂದು ಸ್ಪಾಟ್ ನಾನು ಮ್ಯಾಚ್ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ. ನೋಡಿ, ಎಕ್ಸಾಕ್ಟ್ಲಿ ಇದೇನಿದೆಯಲ್ಲ ಇದೇ ಜಾಗದಲ್ಲಿ ರಾಜಣ್ಣ ಅವರು ಸರೋಜಾದೇವಿ ಅವರು ಕುತ್ಕೊಂಡಿರುವಂಥದ್ದು. ಪ್ರೇಮದ ದೇವತೆಯಾದೆ ನನ್ನಲ್ಲಿ ಒಂದಾಗಿ ಎಂದು ಸೇರಿದೆ.